We do it not just to escape, but to seek, to discover new cultures, to feel alive. Hi, Faz, smile. ಈಗ ನಾವು ಲಡಾಖಲ್ಲಿದ್ದೀವಿ, ಲಡಾಖಿನ ಲೇ ಅಲ್ಲಿದ್ದೀವಿ, ಮ್ಯಾಗ್ನೆಟಿಕ್ ಹಿಲ್ ಅಲ್ಲಿದ್ದೀವಿ. ಸಿಂಧು ನದಿ ಹರಿತಾರತ್ತಲ್ಲ, ಇದು ಸಿಂಧು ನದಿ ಹರಿಕೊಳ್ತಾ ಇದೆ. ಇದು ಸಂಸ್ಕಾರ ಅನ್ನೋ ನದಿ ಹರಿಕೊಳ್ತಾ ಇದೆ. ಇವೆರಡು ಸಂಗಮ ಆಗಿರ್ತಕ್ಕಂಥ ಒಂದು ಸ್ಥಳದಲ್ಲಿದ್ದೀವಿ. भारतीय नागरिक पुरस्कार दिया ना, तो सलाम करना है, नमस्ते करना है. ಈ ಲಡಾಖ್ನಲ್ಲಿ ಲೇಯಲ್ಲಿ ಇರ್ತಕ್ಕಂಥ ಒಂದು ಲೋಕಲ್ ಹೆಣ್ಣು ಮಕ್ಕಳಿಂದ ಆಹಾರವನ್ನು ತಯಾರಿಸಿ ಬಡಿಸುವಂಥ ಕೆಲಸವನ್ನು ಮತ್ತು ಮಹಿಳಾ ಸಬಲೀಕರಣ ಆದಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವರಿಗೆ ಭಾರತೀಯ ನಾರಿಶಕ್ತಿ ಪುರಸ್ಕಾರವನ್ನು ನೀಡಿದ್ದಾರೆ. ಇದೆ ಅಂತಂದರೆ ಆ ನದಿಯೆಲ್ಲ ಬಂದು ಹಿಮ ಕರಗಿ ನೀರಾಗಿ ಬಂದಾಗ ಹಳ್ಳಿಯೆಲ್ಲ ಹೋಗುತ್ತೆ. ಅವರು ಈ ಥರದ್ದೆಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಬದುಕ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಂತೋಷ್ ಅವರು ಗುಲಾಮ್ ಹುಸೇನ್ ಅವರ ಒಂದು ಇಂಟರ್ವ್ಯೂನ ತಗೊಳ್ತಾ ಇದ್ದಾರೆ. इंडिया पाकिस्तान लड़ाई शुरू हुई, इसी के बाद बहुत कहा था होता कहूँगा आपको जनता जो भी लैंड देख रहे हो ना आपको, नो मीन्स लैंड, ठीक है. ये रिवर देख रहे हैं, सियाचिन और पेंगोंग से आती है, ये मेल्ट होके नुब्रा में बहती है. नुब्रा में इसको शोक कहते हैं, ऐसे फ्लाई शोक रिवर, रिवर ऑफ डेथ भी बोलते हैं. उसी के पीछे से जो भी माउंटेन्स देख रहे हो आप यहाँ तक जहाँ एंड हो रहा है ना ये माउंटेन, ये सब पाकिस्तान का है, ठीक है. इसी के बगल में देखो कि एक और माउंटेन स्टार्ट हो रहा है, वो इंडिया में हो गई. ये माउंटेन में देखो वहाँ पर दिखाई है ना, ठीक है. कि ये 200 साल पुराना है.
ಹೆಂಗ್ ಮಾಡ್ತಾರೆ ಅಂತ ಒಂದ್ಸಲಿ ನೋಡಿ. ಚೆನ್ನಾಗಿದೆ ಇದು, ಸಕ್ಕರೆ ಹಾಕಲ್ಲ, ಸ್ವಲ್ಪ ಟೇಸ್ಟಿಗೆ ಅಷ್ಟು ಪ್ಲೇಸಲ್ಲಿ ಇದ್ದೇವೆ ಅಂತಂದ್ರೆ ಲೇ ಲಡಾಖಲ್ಲಿ. ನಾವೀಗ ಕರ್ಜುಮ್ಲಾದಲ್ಲಿದ್ದೀವಿ ನೋಡಿ. ಕಾಣ್ತಾ ಇದೆಯಲ್ಲ ಚಿನ್ನ ಪಾದ ಇದು ಆ ಥರಕ್ಕೆ ಹೋದ್ರೆ ಚೈನಾ, ಅದರಿಂದ ಆ ಥರಕ್ಕೆ ಹೋದ್ರೆ ನಮಗೆ ಪಾಕಿಸ್ತಾನ್. ಈಗ ತಿಂತಾ ಇದ್ದೇವೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್. ಕರ್ಜುಮ್ಲಾ ಪಾಸ್ ಅಂತ ನಾವೀಗ ಇಲ್ಲಿದ್ದೀವಿ. ಜನ ಎಲ್ಲರಂಗೆನೆ ಓಡಾಡ್ಕೊಂಡು ಇದು ಮಾಡ್ಕೊಂಡು ಬದುಕ್ತಿರ್ತಾರೆ. ಆದರೆ ಸೆಪ್ಟೆಂಬರ್ ನಂತರದಲ್ಲಿ ಏನಾಗ್ತದೆ ಅಂತ ಹೇಳಿ ಹಿಮ ಜಾಸ್ತಿಯಾಗಿ ಇವ್ರಿಗೆ ಕೆಲಸಗಳಿರೋದಿಲ್ಲ. -15 ಹೋಗುತ್ತೆ ಅಂತೇಳಿ ಇಲ್ಲಿಯ ಶ್ರೀಮಂತರು ಏನು ಮಾಡ್ತಾರೆ, ಈ ಜಾಗವನ್ನು ಬಿಟ್ಟು ಅವರು ಶ್ರೀನಗರ ಕಡೆಗೆ, ಜಮ್ಮು, ಡೆಲ್ಲಿ ಈ ಕಡೆಗೆ ಅವರು ಗುಳೆ ಹೋಗ್ಬಿಡ್ತಾರೆ. ಆದರೆ ಬಡವರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಒಂದು 4 ತಿಂಗಳಿಗೆ ಬೇಕಾದಂಥ ಆಹಾರವನ್ನು, ದವಸ ಧಾನ್ಯವನ್ನು, ಕಟ್ಟಿಗೆಯನ್ನು ಇದನ್ನೆಲ್ಲ ಶೇಖರಣೆ ಮಾಡಿಬಿಟ್ಟು ಅವ್ರು ಇಲ್ಲೇ ಇರ್ತಾರೆ. ಇಲ್ಲಿ ಬಡವ ಮತ್ತು ಶ್ರೀಮಂತ ಎರಡೇ ವರ್ಗಗಳಿದ್ದಾವೆ. ಇಲ್ಲಿ ಮಧ್ಯಮ ವರ್ಗದವರಿಲ್ಲ. ನಮ್ಮ ಸೌತ್ ಇಂಡಿಯಾದಲ್ಲಾದರೆ ಮಧ್ಯಮ ವರ್ಗದವರು ಇರ್ತಾರೆ. ಇಲ್ಲಿ ಬಡವ ಮತ್ತು ಶ್ರೀಮಂತ ಮಾತ್ರ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಸಣ್ಣ ಒಂದು ಹಳ್ಳಿ ಇದೆ. ಆ ಹಳ್ಳಿಗೆ ರೋಡ್ ಹೇಗೆ ಅಂತಂದ್ರೆ ಅದಕ್ಕೆ ರಸ್ತೆ ರಸ್ತೆ ಅದು ಕ್ಲೀನ್ ಮಾಡಿ ರಸ್ತೆ. 3 दिन हुआ, 2 दिन इधर रुकेगा, 7 तारीख जाएगा. नो ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ರೀತಿಯಲ್ಲಿ ಅದು ಹರ್ಕೊಂಡು ಹೋಗಿದೆ. ಈ ಬೌದ್ಧಿಸ್ಟನ ಒಂದಿಷ್ಟು ಇದೆ ಪ್ರಭಾವ ಇದೆ, ಟಿಬೆಟಿನ ಪ್ರಭಾವ ಇದೆ. ದಲೈ ಲಾಮಾ ಅವರು ಇದಾದ್ಮೇಲೆ ಇದ್ರ ಪ್ರಭಾವ ಜಾಸ್ತಿ ಆಗಿದೆ. ಆಮೇಲೆ ಬುದ್ಧನ ಸ್ತೂಪಗಳಿರ್ಬೋದು, ಬುದ್ಧನ ಅನುಯಾಯಿಗಳು ಜಾಸ್ತಿ ಇದ್ದಾರೆ. ಇವರು ಇಲ್ಲಿಯ ಭಾಗದ ಜನಕ್ಕೆ ತಿಂಗಳುಗಟ್ಟಲೆ ಆಗೋದ್ರಿಂದ ಸ್ನಾನ ಮಾಡೋದಕ್ಕೆ, ಮುಖಗಳಿಗೆ ಬೀಚ್ಗಳೆಲ್ಲ ಐಸ್ ಆಗ್ತಾ ಇರ್ತದೆ. ನೋಡಿ, ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಈ ಶಿವಕ್ಕನ ನದಿಯ ದಡದಲ್ಲಿದ್ದೀನಿ. ಈ ಶಿವಕ್ಕನ ನದಿ ಇದೆಯಲ್ಲ, ಇದು ಈ ನದಿ ಹಿಮಾಲಯದ ಹಿಮದಿಂದ ಕರೆದು ಬರ್ತಾ ಇರ್ತಕ್ಕಂಥ ನದಿ ಇದು. ಈ ನದಿ ಸೀದಾ ಇದು ಪಾಕಿಸ್ತಾನಕ್ಕೆ ಹೋಗೋದು ನದಿ ಇದು, ಶಿವಕ್ಕನ ನದಿ.